ಹರೇ ಶ್ರೀನಿವಾಸ. ನಾನಿಲ್ಲಿ ಒಬ್ಬರು ಕೃಷ್ಣ ಭಕ್ತರನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೋಡಿ, ಕಾಲಲ್ಲಿ ಎಷ್ಟು ಚೆನ್ನಾಗಿ ತಾಳ ಹಾಕ್ತಾ ಇದ್ದಾರೆ. ನೋಡಿ, ತಾಳ ಹಾಕ್ತಾ ಇದ್ದಾರೆ, ಕೊಳಲ್ಲಿ ನುಡಿಸ್ತಾ ಇದ್ದಾರೆ. ಇವರಿಗೆ 100 ವರ್ಷಕ್ಕೆ 4 ವರ್ಷ ಕಡಿಮೆ, ಅಂದರೆ 96 ವರ್ಷ. ಎಷ್ಟು ಚೆನ್ನಾಗೆ ಇವರು ಎಲ್ಲ ದೇವ್ರ ನಾಮನ ಕೂಡ ಎಷ್ಟು ಚೆನ್ನಾಗಿ ನುಡಿಸ್ತಾರೆ ಗೊತ್ತಾ. ನೋಡಿ, ಕಣ್ಣು ಕಾಣಿಸಲ್ಲ ಪಾಪ, 96 ವರ್ಷ ಸದಾ ರಾಯರ ಮಠದಲ್ಲಿ ಇರ್ತಾರೆ. ನೋಡಿ, ವ್ಯಾಸರಾಜ ಮಠ ತೋರಿಸ್ತೀನಿ. ವ್ಯಾಸರಾಜ ಮಠದಲ್ಲಿ ರಾಯರ ಮುಂದೆ ಕೂತ್ಕೊಂಡು ಯಾವಾಗಲೂ ದೇವ್ರ ನಾಮ ನುಡಿಸ್ತಾರೆ. ಇವ್ರ ಬಗ್ಗೆ ಇವ್ರ ಮಗನ ಹತ್ರ ಹೆಚ್ಚಿನ ಮಾಹಿತಿ ಕೇಳೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿಮ್ಮ ಹೆಸರೇನು? ನನ್ನ ಹೆಸರು ಶ್ಯಾಮಾಚಾರ್ ಅಂತ. ಶ್ಯಾಮಾಚಾರ್ ಅಂತ. ತಂದೆಯವರು ಇವರು MS ಶ್ರೀನಿವಾಸ ಮೂರ್ತಿ ಅಂತ. ಇವರಿಗೆ ಇವಾಗ 95 ವರ್ಷಗಳು. ಇವರು ಸುಮಾರು 16ನೇ ವರ್ಷದಿಂದ ಮೊಳಲು ಬಾಡಿಸ್ತಾ ಇದ್ದಾರೆ. ಏನೋ ಹೇಳ್ತಾ ಇದ್ದಾರೆ, ನೋಡಿದ್ರ ಎಷ್ಟು ಚೆನ್ನಾಗಿ ಅವ್ರ ಬಾಯಿಂದ ಹೇಳ್ಕೊಂಡು. ನೋಡಿ, ದೇವರು ಎಷ್ಟು ಒಲ್ದು ಬಿಟ್ಟಿದ್ದಾನೆ. ಸರಸ್ವತಿ ದೇವಿ ಎಷ್ಟು ಒಲ್ದಿದ್ದಾಳೆ. 16 ವರ್ಷದಿಂದ ಇವರು BBC 16ನೇ ವರ್ಷಕ್ಕೆ ಪ್ರೋಗ್ರಾಮ್ ಕೊಟ್ಟರು, ಮೊದಲ ಪ್ರೋಗ್ರಾಮ್. ಅಲ್ಲಿಂದ ಎಲ್ಲರೂ ವರ್ಲ್ಡ್ ಟೂರ್ ಮಾಡಿದ್ದಾರೆ. ಎಲ್ಲ ಸಂಗೀತ ನೃತ್ಯ ನಾಟಕಗಳಿಗೆ ಜಾಸ್ತಿ ಮಾಡಿಸಿ, ನೃತ್ಯಕ್ಕೆ ಜಾಸ್ತಿ ಮಾಡಿಸಿ ಇಡೀ ವರ್ಲ್ಡ್ ಟೂರ್ ಮಾಡಿದ್ದಾರೆ. 59ನೇ ಇಸ್ವಿಲಿ ನೆಹರು ಒಂದು ಗ್ರೂಪ್ ಕಳಿಸಿದ್ರು. ಅದರಲ್ಲಿ ಇವರೆಲ್ಲ ಅದರಲ್ಲೇ ಹೋಗಿದ್ದಾರೆ. ಅದರಲ್ಲಿ ಹೋಗಿ ವಿದೇಶನೆಲ್ಲ ಸುತ್ತಾಕೊಂಡ್ಬಂದು ಬೆಂಗಳೂರಲ್ಲಿ ಇರಬೇಕಾದ ನೂರಾರು ಜನ ಶಿಷ್ಯರಿಗೆ ಹೇಳಿದ್ದಾರೆ ಅಂತ. ಅವರು 55 ವರ್ಷದಿಂದ ಮಾಡ್ತಾರೆ. ಇವಾಗ ಅವ್ರಿಗೆ 95 ವರ್ಷ. ಒಂದು ಒಳ್ಳೆ ದೇವ್ರನಾಮ ನುಡಿಸಿ, ಒಂದು ದೇವ್ರನಾಮ ಬಾರಿಸ್ಬೇಕು. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದಕ್ಕೆ ನಮಸ್ಕಾರ ಮಾಡಿ. ಇಂಥ ಕಲೆ ತುಂಬ ವಿರಳ. ನೋಡಿ, ಕಣ್ಣು ಕಾಣಿಸಲ್ಲ, ವಯಸ್ಸಾಯಿತು ಅಂತ ಮನೇಲೇ ಇದ್ದು ಬಿಡ್ತಾರೆ. ಆದರೆ ಇವರು ಹಾಗಲ್ಲ. ಸಾಕ್ಷಾತ್ ರಾಯರ ಮುಂದೆ ಯಾವಾಗಲೂ 24 ಗಂಟೆ ಕಾಲ ಇಲ್ಲಿದ್ದು ದೇವರನಾಮ ನುಡಿಸಿ ತನ್ನ ಸಾಧನೆ ಮಾಡ್ಕೊಳ್ತಾ ಇದ್ದಾರೆ. ಆ ಜೀವನ ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿದ್ರೆ ಬಾಯಲ್ಲಿ ಸ್ವರ ಎಲ್ಲ ಹೇಳ್ಕೊಂಡು ನೋಡಿ ನುಡಿಸ್ತಾ ಇದ್ದಾರೆ. 16ನೇ ವಯಸ್ಸಿಂದ ಇವರು ಸಂಗೀತ ಕಚೇರಿ ಕೊಟ್ಟಿರೋರಂತೆ. ನೋಡಿ, ಎಷ್ಟು ಸಂತೋಷ ಆಗುತ್ತೆ. ಇಂಥವ್ರಿಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ, ಭಕ್ತಿಪೂರ್ವಕ ನಮಸ್ಕಾರ ಇರಲಿ. ಹರೇ ಶ್ರೀನಿವಾಸ. ನಾವು ಯಾವತ್ತೂ ಅಷ್ಟೇ, ವಯಸ್ಸಾಗೋಯ್ತಪ್ಪ, ನಮ್ಮ ಜೀವನ ಆಗೋಯ್ತು ಅಂತ ಮನೇಲಿ ಇರಬಾರ್ದು. ಹಾಗೆಯೇ ಯಾರೊಬ್ಬರದ್ದು ಸಹಾಯದಿಂದ ರಾಯರ ಮಠದಲ್ಲಿ ಬಂದು ಅಲ್ಲೇ ಆದಷ್ಟು ಕಾಲ ಕಳಿಬೇಕು. ಈ ಜೀವ ಕೊಟ್ಟಿರೋ ಭಗವಂತ ಇದ್ದಾನಲ್ಲ, ಅವನಿಗೊಂದು ಭಕ್ತಿಯಿಂದ ನಮಸ್ಕಾರ ಹಾಕ್ಕೊಂಡು ದೇವ್ರ ಸ್ಮರಣೆ ಮಾಡಿಕೊಂಡು ರಾಯರ ಮಠದಲ್ಲೇ ನಾವು ಸದಾ ಇರಬೇಕು. ಆಗಲೇ ಭಗವಂತ ನಮ್ಗೆ ಏನು ಬೇಕೋ ಅದನ್ನು ಕೊಡ್ತಾನೆ. ನೋಡಿ, ಇವರು ನೋಡಿ, ನಾವು ಸ್ವಲ್ಪ ಕಲಿಬೇಕಲ್ವ. ಯಾರ್ಯಾರು ವಯಸ್ಸಾದವ್ರು ಮನೇಲಿದ್ದೀರೋ ದಯವಿಟ್ಟು ಹೊರಗೆ ಬಂದು ಈ ಥರ ರಾಯರ ಮಠದಲ್ಲಿ ಕೂತ್ಕೊಂಡು ರಾಯರ್ ನೋಡ್ತಾ, ರಾಯರ ಜಪ ಮಾಡೋದು, ರಾಯರ ಸ್ತೋತ್ರ ಹೇಳೋದು, ಹಿಂಗೆ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತಲ್ವ. ಎಲ್ಲರೂ ಮಾಡ್ತಿರಲ್ವಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನೋಡಿ, ಆವಾಗಲೇ ಕೊಳಲು ಓದೋದನ್ನು ನೋಡಿದ್ರೆ ನೋಡಿ, ಇಷ್ಟು ವಯಸ್ಸಾದರೂ ದೇವ್ರ ಸ್ಮರಣೆ ಮಾಡಿಕೊಂಡು ಇವಾಗ ನೋಡಬೇಕಾಯ್ತು, ಚಪ್ಪಾಳೆ ಹಾಕ್ಕೊಂಡು ದೇವ್ರ ಸ್ಮರಣೆ ಮಾಡ್ತಾಯಿದ್ರು. ನೋಡಿದ್ರೆ ವಯಸ್ಸಾದವರು ನೋಡಿ, ನಾವು ಅವ್ರನ್ನ ನೋಡಿ ನಾವು ಎಷ್ಟು ಕಲಿಬೇಕು. ನೋಡಿ, ಆವಾಗಲಿಂದ ವೆಂಕಟೇಶ ದೇವರ ಸ್ತೋತ್ರ ಹೇಳ್ಕೊಂಡು ಕಣ್ಣು ಕಾಣಿಸ್ತಿದ್ರೂ ಕೂಡ ನೋಡಿ ಅವ್ರ ಸಂಪ್ರದಾಯ ಬಿಟ್ಟಿಲ್ಲ. ಎಷ್ಟು ಚೆನ್ನಾಗಿ ಪರ್ಶಂಚಾಮಿ ಮಾಡಿ ನೋಡಿ ಇವಾಗ ತೀರ್ಥ ಹಾಕ್ತಾರೆ.
ಅವ್ರ ಸಾಧನೆ ಅವ್ರು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ, ಸಂತೋಷ ಆಗುತ್ತೆ. ಇನ್ಮೇಲಿಂದ ಯಾರೇ ಆದ್ರೂ ವಯಸ್ಸಾಗಿದೆ ಅಂತ ಕೊರಗಬೇಡಿ. ಭಗವಂತ ಈ ದೇಹ ಕೊಟ್ಟಿದ್ದಾನೆ, ಅವನಿಗೆ ಮೀಸಲು ಅಂಥೇಳಿ ಎಷ್ಟು ಸಾಧ್ಯನೋ ಅಷ್ಟು ಸಾಧನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನೋಡಿ, ಪ್ರತಿಯೊಂದನ್ನು ಅವರೇನೆ ಕಲಿಸ್ಕೊಂಡು ತಿಂತಾರೆ ನೋಡಿ. ಎಷ್ಟು ಸಂಪ್ರದಾಯದ ಉಡುಗೆ ತೊಟ್ಕೊಂಡು ಕೂತಿದ್ದಾರೆ. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಮಲನಾಭನ ಚಿಹ್ನೆ ಗೋಪಿಚಂದನ ಅಂಗಾರಕ್ಷತೆ ಹಚ್ಕೊಂಡು ಆಯಿತಾ, ಅವರು ಊಟದ ಮುಂದೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದು ಕೂಡ ನೋಡಿದ್ರೆ ಇಂದ್ರಾರಮಣ ಗೋವಿಂದ ಗೋವಿಂದ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಮನಸ್ಸಿಗೆ ಬಂದ ಧನ್ವಂತ್ರಿ ವೈದ್ಯನೇ ದೇವ, ಮನಸ್ಸಿನ ರೋಗವ ಪರಿಹರಿಸೋ. ಮನಸ್ಸಿಗೆ ಬಂದ ಧನ್ವಂತ್ರಿ ವೈದ್ಯನೇ ದೇವ, ಮನಸ್ಸಿನ ರೋಗವ ಪರಿಹರಿಸೋ ತಂದೆ. ಧನಲೇಶ ಕೇಳದೆ ಸುಜನರನು ಪೊರೆವುದು ನೀ, ಮನೆಗೆ ಬಂದರೆ ತನುವಿನ ರೋಗ ಓಡುವುದು. ನೆನೆಹ ಮಾರ್ಗಕ್ಕೆ ಬೇಗ ತಡೆಯದೆ ಮನದ ಪುನಶೋಲೆಯುಳ್ಳ ವಾತವನು ಪರಿಹರಿಸೋ. ಮನಸ್ಸಿಗೆ ಬಂದ ಧನ್ವಂತ್ರಿ ವೈದ್ಯನೇ ದೇವ, ಮನಸ್ಸಿನ ರೋಗವ ಪರಿಹರಿಸೋ. ನಾಮವ ನುಡಿವಲ್ಲಿ ಅರುಚಿ ಇರುವುದು ನೋಡೋ, ಭಾಮೆಯರ ಕಂಡರೆ ತಲ್ಲಣವಾಹುದೋ. ಶ್ರೀ ಮನೋಹರನ ಸ್ಮರಣೆ ಹಾರಿ ಹೋಗುತ್ತಲಿಹುದು. ಈ ಮಹಾದೋಷದ ಪಿತ್ತವನು ಕಳೆಯೋ. ಮನಸ್ಸಿಗೆ ಬಂದ ಧನ್ವಂತ್ರಿ ವೈದ್ಯನೇ ದೇವ, ಮನಸ್ಸಿನ ರೋಗವ ಪರಿಹರಿಸೋ. ಹಿರಿಯರನು ನೋಡಿದರೆ ಗುರು ಗುರು ಎನ್ನುತ್ತಿದೆ ಮನ, ಪರಿ ಪರಿ ವಿಷಯದ ನಂಜಿನಿಂದ. ಪರಿಹರಿಸೋ ಶ್ಲೇಷ್ಮ ಮೊರೆ ಹೊಕ್ಕೆನ ನಿನಗಯ್ಯ, ಸರಿಪಡಿಸೋ ಶ್ರೀ ವಾಸುದೇವ ವಿಠಲರೇಯ. ಸರಿಪಡಿಸೋ ಶ್ರೀ ವಾಸುದೇವ ವಿಠಲರೇಯ. ಮನಸ್ಸಿಗೆ ಬಂದ ಧನ್ವಂತ್ರಿ ವೈದ್ಯನೇ ದೇವ, ಮನಸ್ಸಿನ ರೋಗವ ಪರಿಹರಿಸೋ. ಮನಸ್ಸಿಗೆ ಬಂದ ಧನ್ವಂತ್ರಿ ವೈದ್ಯನೇ ದೇವ, ಮನಸ್ಸಿನ ರೋಗವ ಪರಿಹರಿಸೋ ತಂದೆ. ಕೃಷ್ಣಾರ್ಪಣಮಸ್ತು.